ಕಳೆದ 2 ದಿನದಿಂದ ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಗಮನಿಸ್ತಾ ಇದ್ದೀನಿ. ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ. ಅದಾದಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು, ಆ ಪದನ ವಾಪಸ್ ತೊಗೊಂಬಿಡು ಅಂದಾಗ ಅವ್ರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತಾರೆ. ಮತ್ತೆ ವಾಪಸ್ ಬಂದು ಹಕ್ಕುಚ್ಯುತಿ ಮಂಡನೆ ಆಗಿದೆ ಅಂತ ಲೆಟರ್ ಕೊಡೋಕ್ಕೆ ಹೋಗ್ತಾರೆ. ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದರು, ನಾನು ಆವಾಗ ಮೆಂಟಲ್ ಅಂದ್ಕೊಂಡೆ ಅವ್ರನ್ನ. ಮತ್ತೆ ಕ್ಷಮೆ ಕೇಳಿದ್ರು, ಈಗ ನಾರ್ಮಲ್ ಅಂದ್ಕೊಂಡೆ. ಈಗ ಹಕ್ಕುಚ್ಯುತಿ ಮಂಡಿಸಿ ಗುಲ್ಬರ್ಗಾಗೆ ಹೋಗಿ ಏನೋ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಇದ್ದಾರೆ, ನಾನೀಗ ಆಫ್ ಮೆಂಟಲ್ ಅಂದ್ಕೊತಾ ಇದ್ದೀನಿ. ಮೆಂಟಲ್ ಆದರೆ ನಿಮಾನ್ಸಿಗೆ ಕಳಿಸಿ, ಬೇಕು ಅಂದರೆ ನಮ್ಮ ಸಾಹೇಬ್ರದ್ದು ಒಂದು ರೆಫರೆನ್ಸ್ ಲೆಟರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ, ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಲ್ಲ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾರ್ಮಲ್ ಅಂದರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು. ಈ ಆಫ್ ಮೆಂಟಲ್ ಆದರೆ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದರೂ ಚಾಲ್ತಿಯಲ್ಲಿದೆ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟಿರೋ ಭಿಕ್ಷೆ. ಅಲ್ಲ ರೀ ನಾರಾಯಣ ಸ್ವಾಮಿ ಅವರೇ, ನಿಮ್ಮನ್ನು ರಾಜಕಾರಣಕ್ಕೆ ತಂದಿರೋ ವ್ಯಕ್ತಿ, ಏನೋ ಯಾವತ್ತೋ ರಾಜಕಾರಣದಲ್ಲಿ ಸಂದರ್ಭ ಬಂದಾಗ ಮಾತಿಗೆ ಮಾತು ಬರುತ್ತೆ. ಈ ಪ್ರಕಾರ ಟಾರ್ಗೆಟ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಡೈರೆಕ್ಟ್ ಪಾಲಿಟಿಕ್ಸಲ್ಲಿ ಯಾವತ್ತಾದರೂ ನೀವು ಗೆದ್ದಿದ್ದೀರೇನ್ರಿ? ಇವತ್ತು ಸತತವಾಗಿ 10 ಬಾರಿ ಗೆದ್ದು ಇವತ್ತು AICC ಅಧ್ಯಕ್ಷರಾಗ್ತಾರೆ ಒಂದು ದಲಿತ ಸಮುದಾಯದ ನಾಯಕ ಅಂದರೆ ಅದು ಕಡಿಮೆನೇನ್ರಿ? ನಿಮ್ಮ ಯೋಗ್ಯತೆಗೆ ಒಂದು ಎಲೆಕ್ಷನ್ ನಿಂತು ಗೆಲ್ಲೋ ಇದಿಲ್ಲ, ಬ್ಯಾಕ್ ಡೋರಲ್ಲಿ ಬಂದು ರಾಜಕಾರಣ ಮಾಡ್ತೀರಾ? ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಈ ಪ್ರಕಾರ ನೀವು ಟಾರ್ಗೆಟ್ ಮಾಡಿದ್ರೆ ದೇವರು ನಿಮ್ಮನ್ನು ಒಳ್ಳೇದು ಮಾಡ್ತಾನೇನ್ರಿ? ಇವತ್ತೇನೋ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ. ಪಾಪ ಭ್ರಮನಿರಸರಾಗಿದ್ದಾರೆ. ಅಶೋಕ್ ಅವ್ರು ಒಂದು ಕಡೆ, ವಿಜೇಂದ್ರ ಅವ್ರು ಒಂದು ಕಡೆ, ಛಲವಾದಿ ಅವ್ರು ಒಂದು ಕಡೆ. ಇವ್ರು ಯಾವಾಗ ಯಾವ ಕಡೆ ಹೊರಟೋಗ್ತಾರೋ ಗೊತ್ತಿಲ್ಲ. ಐಡಿಯಾಲಜಿಕಲಿ ಫೈಟ್ ಮಾಡೋ ದಮ್ಮು ತಾಕತ್ತು BJP ಅವ್ರಿಗೊಬ್ಬರಿಗಿಲ್ಲ. ಅದಕ್ಕೆ IT ಅಂತಾರೆ, ED ಅಂತಾರೆ. ಮಾಡಿ, ಅದು ಮಾಡಿ, ನಿಮ್ಮ ಕೈಯಲ್ಲಿ ಇನ್ನೇನಾಗುತ್ತೆ? ಎಷ್ಟು ವರ್ಷ? 29ವರೆಗೂ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಆಟ. 29ಕ್ಕೆ ನಮ್ಮ ಖರ್ಗೆ ಸಾಹೇಬರ ಸಾರಥ್ಯದಲ್ಲಿ ನಮ್ಮ ಪಕ್ಷ ಬರುತ್ತೆ, ನನಗೆ ಭರವಸೆ ಇದೆ. ರಾಹುಲ್ ಗಾಂಧಿಯವರು ಪ್ರಧಾನಿಗಳಾಗ್ತಾರೆ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ.